ಕೇರೂರ ಗ್ರಾಮದ ಹೌದಪ್ಪ ಹೌದು ಹೌದಾ ಡೊಳ್ಳಿನ ಹಾಡಿಕೆಯನ್ನು ಕೇಳುವಂತ ಕಲಾಭಿಮಾನಿಗಳೇ ಹೌದಪ್ಪ ಹೌದಾ ಹಾಗೂ ನನ್ನ ತಾಯಂದಿರೇ ಹೌದು ಹೌದಲ್ಲ ಗುರು ಬಾಂಧವರೇ ಹೌದಪ್ಪ ಹೌದಾ ಕಮಿಟಿಯ ನಿರ್ಣಯವೇ ನಿರ್ಣಯ ಕೊನೆಯ ನಿರ್ಣಯ. ಹೌದಪ್ಪ ಹೌದಾ ಸಮಾಧಾನ ಬರಲಪ್ಪ ಕಮಿಟಿಯವರ ಹೇಳಿದ ಮಾತನ್ನ ಪಾಲಿಸಿಕೊಂಡು ಹೌದು ಪಾಲಿಸಿಕೊಂಡು ಏನಾದ್ರಪ್ಪ ವಿಷಯ ಪ್ರಾರಂಭ ಮಾಡಿದೇವಿ. ಮಾಡಿರಪ್ಪ ಮಾಡಿರಿ ಆದ್ರೇನಾತ ಅದಕ್ಕೆ ಲಮಾಣಿ ಹಟ್ಟೆವರು ಏನಂತಾರ ಸರ ಲಮನ್ ಹಟ್ಟವ್ರು ಏನಂತಾರ ನಾ ಬಿಡೋಣ ಸೇರಿನ ಕೆಲಸಕ್ಕೆ ಬರಲಾರ್ದ ಮಾತುಗಳು ಮಾತಾಡಿ ನೀವೆಲ್ಲ ಲಕ್ಷ್ಯ ಕೊಟ್ಟಿರಿ, ಕೇಳಿರಿ. ಏನು ಮಾತು ಹೇಳಿದ್ರು ಅವರು. ಏನ್ ಹೇಳ್ರಿ ಸರ ನೀ ಮನುಷ್ಯ ಆಗಿರೆ ಯಾಕೆ ಹುಟ್ಟಿರಿ? ಯಾಕೆ ಹುಟ್ಟಿದೆ ಮನುಷ್ಯರೇ ಆಗಿ ಮನುಷ್ಯ ಆಗಿ ನೀ ಯಾಕೆ ಹುಟ್ಟಿದಿ? ಮನುಷ್ಯರ ನಿನಗೆ ಹೆಂಗ ಅನ್ಬೇಕು? ನೀ ಏನು ಮಾಡಿದಿ? ಏನು ಮಾಡಿದೆ ಈ ಜಗತ್ತಕ್ಕ ನೀನು ತಾಯಿ ಗರ್ಭದಿಂದ ಹೌದು ಬರುವಾಗ ನೀನು ಅಳತಾ ಬರತಿ, ಜಗತ್ತ ನಗತಾ. ನೀನು ಅಳುತ್ತಾ ಬರತಿ, ಜಗತ್ತು ನಗತಾದ. ಜಗತ್ತು ನೀ ಬಿಟ್ಟು ಹೋಗುವಾಗ ಜಗತ್ತು ನೀ ಬಿಟ್ಟು ಹೋಗುವಾಗ ನೀ ನಗುತ್ತಾ ಹೋಗು, ಜಗ ಅಳುತ್ತಿರ್ಲಿ ಅಂತ. ನೀನು ಬಂದು ಮಾಡಬೇಕಾದದ್ದು ಇಷ್ಟೇ ಕೆಲಸ. ಇಲ್ಲಿ ಕೆಲಸ ಚಿಟ್ಟಿ ಇದಕ್ಕೆ ಹೆಚ್ಚಿಗೆ ಏನು ಕೆಲಸ ಇಲ್ಲ. ಎಲ್ಲ 35-36 ವರ್ಷ ಹಾಡ್ತೀರಿ, ಭಾಗವತ ನಡೆಸ್ತೀರಿ, ವಾದ್ಯ ಅಂಗಿ ವಾದ್ಯಗೆ ಅಣ್ಣಪ್ಪಗಳಿಗೆ ಅಂಗಿ ವಾದ್ಯಗೆ ತಾಕತ್ತಿಲ್ಲ ಒಳಗೆ ತಾಕತ್ತಿಲ್ಲ ಬಿರಿಯಾನಿ ಬಿರಿಯಾನಿ ಜ್ವಾದ ಚಿಟ್ಟಿ ಭಾಗವತ ನಾಯಿಗೆ ಮನುಷ್ಯರಿಗೆ ಉದಾಹರಣೆ ಕೊಡ್ತೀರಿ ಅಂದ್ರೆ ಭಾಗವಲ್ಲ ನಿಮ್ಮಷ್ಟು ಕತ್ತಿರಿ ಯಾರಿರ್ಬೇಕು? ನಿಮ್ಮಂತ ಚಿಟ್ಟರು ಯಾರಂತ ಅದೇ ನಾಯಿಗೆ ಮನುಷ್ಯನಿಗೆ ಹೋಗಿ ಹಂದಿಗೆ ನಿಮಗೆ ಎಷ್ಟು ಅಂತರ ಐತಿನ ಯಾಕೆ ಭಗವತ್ ಅಂತೀರ ನಮ್ ಹೋಡ್ರ ಹೇಗೋ ಅರುಣ ಏನು ವಿಷಯ ಮಾತಾಡಿದ್ರೆ ಹೌದನ್ಬೇಕು. ಹೌದನ್ಬೇಕು 6 ತಿಂಗಳ ತಲೆ ಉಳಿಬೇಕು ಮಾತ ಬಿರಿಯಾನಿ ಹಂದಿ 16 ಹಡಿತಾವ, ನಾಯಿ ಗಂಡ ಹೆಂಡತಿ ಆತವತ್ತ. ಎಲ್ಲಿ ಗಂಡ ಹೆಂಡತಿ ಮಾಡ್ರಿಪ್ಪ ನಾಯಿಗೆ ನೀವು? ಏನ್ ಹಂಗ ಹಾಕಿ ಅಂತ ಮಾಡ್ರಿ ಯಾವ ಹೆಸರು ಏನಿಟ್ರಿ ಅವಕ್ಕ ಏನು ಮಾತಾಡ್ಕತ್ರಿ ತಗೋರ ಜನ ಏನು ನೀವು ಮಾತಾಡ್ತೀರೇನು? ವಿಷಯ ಏನಲ್ಲ ದೇವ್ರ ಎತ್ತರ ಕೂತೀರಿ ಯಾಕೆ ಚಂದ ಮನುಷ್ಯ ಜನ್ಮ ಈ ಭುವದೊಳಗೆ ಪರಮಾತ್ಮ ನಿನಗೆ ಕಳಿಸ್ಯಾನ. ಎಂತ ಮೂಗು ಕೊಟ್ಟ ಅಂತ ಕಾಣ್ ಕೊಟ್ಟಾನ. ಎಲ್ಲ ಮಾಡಿ ಮಾಡಲಾರ್ದಂಗೆ ಇರುವನ್ನ ಎಲ್ಲ ಮಾಡು ಮಾಡಿ ಹಚ್ಕೋಬೇಡ, ಹಚ್ಚಿಗೋಡ ಮೈಗೆ. ಇನ್ನು ಮುಂದೆ ಮತ್ತೆ ಮಾತಾಡಿದ್ರು ಮುಂದಕ್ಕೆ ಹೋಗಿ ಪ್ರಪಂಚ ಅದು ಮಾಡುದು ಇಲ್ಲ ಅಂತದ. ನಾನೇ ಆಗ್ತಂತ ಅನ್ನ ಬೋಡಂದ್ರ ಆಗ್ತದೆ ಇಲ್ಲೇ ಕೊಡ್ರಂತ ಮಾಡೋದಂತ ಅನ್ನ ಕೊಡ್ದ ಕತ್ತೊಂಬರ್ದ ಹೋಗಂತ ಪ್ರಪಂಚ ಮಾಡಿ ಪಾರಮಾರ್ಥ ಗೆದಿ. ಪ್ರಪಂಚ ಮಾಡಿ ಪಾರಮಾರ್ಥ ಗೆದಿ. ಶ್ರುತಿ ವೇದ ಪ್ರಮಾಣಗಳು ಹೀಗೆ ಹೇಳ್ತಾವ. ನೆಟ್ಟರು ಹೇಳಕಂಗ ಅದ್ರ ಮಾತಲ್ಲಿದು
ಪ್ರಪಂಚ ಮಾಡಿ ಪಾರಮಾರ್ಥ ಗೆದಿ ಗೆದಿ ಆದ್ರೆ ನಂದಂತ ಮಾಡಬೇಡ, ಮೈಗೆ ಹಚ್ಕೊಂಡ್ರ ಅಲ್ಲಿ ನಂದಂತ ಮಾಡಬೇಡ. ಹೆಂಗ್ ಮಾಡು? ಹಂಗ್ ಮಾಡ್ತಿ ನೀರಿನ ಮೇಲೆ ದೋಣಿ ಇರಬಹುದು. ಹೌದಾ? ನೀರಿನ ಮೇಲೆ ದೋಣಿ ಇರಬಹುದು, ಹೌದು. ದೋಣಿಯಲ್ಲಿ ನೀರು ಇರಬಾರದು. ನಾವಿನ ಒಳಗ ನೀರಿರಬಾರದು. ಹೌದಲ್ಲ? ಹೌದು. ಪ್ರಾಪಂಚಿಕತೆ ಅನ್ನೋದು ಏನಂದ್ರೆ ಪ್ರಪಂಚಗಾರದಲ್ಲಿ ಇರಬಾರ್ದು. ಹೌದಾ? ಅದು ದೂರ ಇರಬೇಕು. ಥೋರ ನಿಂದಂತ ಮಾಡು. ಹೌದಾ? ಅಯ್ಯಪ್ಪ ಇದು ನಂದ ಅಲ್ಲಂತ ಮಾಡೆ. ಮಾಡ ಮಾಡ್ಲಾರ್ದು ಬಿಡ್ಬೇಡ. ಬೇಡ ಮಾಡಾಗ ಮಾಡು. ಮಾಡೆ ಮಾಡ್ಲಾರ್ದು ಬಿಡಬೇಡ. ಹಚ್ಕೊಂಡು ಮಾಡಬೇಡ. ಹೌದಾ? ಹಚ್ಕೊಂಡು ಮಾಡಿದ್ರೆ ಹಾಳಾಗ್ತಿ. ನಿಂದಂತ ಮಾಡಿದ್ರೆ ಉದ್ಧಾರ ಆಗ್ತಿ. ಉದ್ದಾರ ಆಯ್ತು, ಉದ್ದಾರ. ಹೌದಾ? ಕೇಳಿದ್ರಾಗ ಮತ್ತೇನಿಲ್ಲ. ಇನ್ನು ಸುಳ್ಳ ಇನ್ನು ಸುಳ್ಳಿಗೆ ಮತ್ತಪ್ಪ, ಸುಳ್ಳಿಗೆ ಯಾವ್ದು? ಅಲ್ಲ, ಸುಳ್ಳು ತಾನೇ ಹುಟ್ಟುತ್ತದೆ. ತಾನೇ ಹೆಂಗ್ ಹುಟ್ಟುತ್ತದೆ ಅದು ಸುಳ್ಳ. ಖರೆ ಕಲ್ಸ್ಬೇಕಾಗ್ತದ. ಅಲ್ಲ, ತಾನೇ ಹೆಂಗ್ ಹುಟ್ಟುತ್ತದೆ ಅದು ಸುಳ್ಳ. ಗಾಡಿ ಹ್ಯಾಂಗ ಹುಡ್ತದ ಪೂಜಾರಿ? ಮನೆಯ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲ ಗುರು. ಹೌದಪ್ಪ, ಹೌದಾ? ಹೌದು. ಮನೆಯ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲ ಗುರು. ಜನನಿಯಿಂದ ಪಾಠ ಕಲಿತು ಜನರು ಧನ್ಯರು ಅಂತ ಲೋಕ ಹೇಳ್ತಾರೆ. ಹೇಳ್ತಾರೀಗ ಈಗ ಸುದ್ದಿ ಹೇಳ್ತಾವ ಬೇರೆ ಯಾಕೆ ಹೇಳಕೈತ್ರ? 5 ವರ್ಷದ ಕೂಸ 5 ವರ್ಷದ ಕೂಸಪ್ಪ. ಮತ್ತೇನ 15-20 ವರ್ಷದ ಅಲ್ಲದೆ ಅಂಗನವಾಡಿ ಸರಿ ಹೋಗೋದು ಕೂಸು 5 ವರ್ಷ. 5 ವರ್ಷದ ಕೂಸ. ಅದು ಸುಳ್ಳು ಹೇಳ್ತದ. ಹ್ಯಾಂಗ ಹೇಳ್ತಾವ ಮುರುಕಣ? ಇದು ಸುಳ್ಳ ಕೂಸು ಹೇಳಬೇಕಾದ್ರೆ ಮನ್ಯಾಗ ನೀವು ತಾಯಿ ತಂದೆ ಹೊಲಕಾಗ್ತಿದ್ದೀರಿ. ನೀವು ಸತ್ಯ ಮಾತಾಡ್ತೀರಿ. ಮೊದಲ ನೀವು ಸುಳ್ಳದಿರಿ. ನೀವು ಅದು ನೋಡಿ ಮಾಡಕ್ಕಂತ ನೀವು ನೋಡಿ ಕೂಸು ಕಲ್ತ. ಹೌದು ಹೌದು. ನೀವು ಸುಳ್ಳದಿರಿ. ನೀವು ಸುಳ್ಳು ಹೇಳೋದು, ಇನ್ನೊಬ್ರಿಗೆ ತಪ್ಪಿಗೆ ಹಾಕೋದು, ಫಸಾಸೋದು ನೋಡಿ ಆ ಕೂಸು ನಿಮ್ಮ ನೋಡಿ ಕಲ್ತದ. ಹೌದು ಹೌದು. ಅದು ತಾನೇ ಕಲ್ತಿಲ್ಲ ಕೂಸ. ಮನ್ಯಾಗ ತಾಯಿ ತಂದೆ ಸುಮಾರು ಇದ್ದೇವಂದ್ರೆ ಮಕ್ಕಳು ಸುಮಾರು ಇರ್ತಾವ. ಇರ್ತಾವ. ಹಾಕಿಲ್ಲ ಅವ್ರು ಸೋಂಗ ಈ ರೋಡಿ ಹತ್ತಾರು ಸೋಕ್ ಐತ ಹಾಕಿಲ್ಲ. ಆದ್ರೆ ಇಲ್ಲಿ ಒಟ್ಟೆ ಏನಿಲ್ಲ ವ್ಯವಹಾರ. ಏನೈತಿ ವ್ಯವಹಾರ ಹೆಂಗ್ ನಡೆದದಂದ್ರೆ ನಾವು ತಪ್ಪು ಮಾಡಿ ಮತ್ತೊಬ್ಬರ ಮೇಲೆ ಹಾಕುದು. ಪೂರ ಪೂರ ಕೊಳ್ಳಿಗೆ ಹೊಳಿ ಹಾಕ್ಬಿಟ್ಟು ತಪ್ಪು ಮಾಡುದು ನಾವು, ಇನ್ನೊಬ್ಬರ ಮೇಲೆ ಹಾಕಿ ಹೊಡಿದು. ಅದು ಹೆಂಗಂದ್ರೆ ಹ್ಯಾಂಗಪ್ಪ? ಒಂದೇ ಮಾತ್ರ ಒಬ್ಬಕ್ಕೆ ಹೆಣ್ಮಗಳು ಈ ಕೇರೂರ ಅಮೋಘ ಶಿಕ್ಷಣ ಕಮಿಟಿ ಅವರು ಹಾಡ್ಕಿ ಕಲ್ಸ್ಯಾರ. ಬಿಜಾಪುರ ಜಿಲ್ಲಾದ ಬಹಳ ದೊಡ್ಡ ಹಾಡ್ಕಿ ಅಂತ ಹಿಂಗ್ ಹಿಂಗ್ ಪಾಂಪ್ಲೆಟ್ ಬಿಟ್ಟಾರ. ಸುದ್ದಿ ಗೊತ್ತಾಗಿ ಓಣ್ಯಾಗ 8-10 ಮಂದಿ ಹೆಣ್ಮಕ್ಳು ಹಾಡ್ಕಿ ಕೇಳಕ್ ಹೋಗುಂಡ್ರೆ ಎಲ್ಲರೂ ಜಲ್ದಿ 9ಕ್ಕೆ ತಯಾರ ಅಂದಾರ. ಹೆಣ್ಮಕ್ಳ ಮೀಟಿಂಗ್ ಮೀಟಿಂಗ್ ಮಾಡ್ರು. ಮಾಡಿ ಹಾಡ್ಕಿ ಕೇಳಕ್ಕೆ ಹೊಂಟಾರ. 8-10 ಮಂದಿ ಕೂಡಿ ಹೊಂಟದಾಗ ಒಬ್ಬ ಹೆಣ್ಮಗಳ ಮನೆ ಮುಂದೆ ನಿಂತು ಆಕಿ ಬದರ್ತಾರ. ಬಾ ಮಲ್ಲಕ್ಕ ಬಾ ಅಂತ ಹೇಳಿ. ಹೌದು. ಆಕಿಲೊಂದು 5 ವರ್ಷದ ಕೂಸ. ಹೌದು. ಆ ಕೂಸಿಗೊಂದು ತಗೊಂಡು ಹೋಗ್ಬೇಕು. ಇವರು ಒದರ್ಲಿಕ್ಕಂತಾರ. ಕೂಸಿನ ಅರಿವಿ ಹಾಕೊಂಡಿದ್ರು. ಹೌದು. ಆ ಹೆಣ್ಮಗಳ ಮೊಚ್ಚಿ ತೊಳೆದ ಔಷಧಿ ಅರಿವಿ ಹಾಕಿ ಕೂಸಿ